ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ವಿಷಯ, ಭಾರತೀಯ ಸಂವಿಧಾನದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ. ಇವತ್ತು ಭಾರತೀಯ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. FDA 2011ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಭಾರತೀಯ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಮೊಟ್ಟ ಮೊದಲಿಗೆ ನಿರೂಪಿಸಲಾದ ಸಂಬಂಧ ಯಾವುದು? ಆಪ್ಷನ್ ನಂಬರ್ ಎ, ಕೇಶವಾನಂದ್ ಭಾರತಿ ವರ್ಸಸ್ ಕೇರಳ ರಾಜ್ಯ. ಆಪ್ಷನ್ ನಂಬರ್ ಬಿ, AK ಗೋಪಾಲನಾಥ್ ವರ್ಸಸ್ ಮದ್ರಾಸ್ ರಾಜ್ಯ. ಆಪ್ಷನ್ ನಂಬರ್ ಸಿ, ಶಂಕರ್ ಹರಿಪ್ರಸಾದ್ ವರ್ಸಸ್ ಭಾರತ ಸರ್ಕಾರ. ಆಪ್ಷನ್ ನಂಬರ್ ಡಿ, ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ. ಈ 4 ಆಪ್ಷನ್ಗಳಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಎ, ಕೇಶವಾನಂದ್ ಭಾರತಿ ವರ್ಸಸ್ ಕೇರಳ ರಾಜ್ಯ ಅಂತಕ್ಕಂಥದ್ದು ಭಾರತೀಯ ಸಂವಿಧಾನ ಬೇಸಿಕ್ ಸ್ಟ್ರಕ್ಚರಲ್ ಡಾಕ್ಟ್ರೈನ್ನ ಮೊಟ್ಟ ಮೊದಲಿಗೆ ನಿರೂಪಿಸಲಾದ ಸಂಬಂಧವಾಗಿದೆ. ನಾನು ವಿಶೇಷವಾಗಿ ಭಾರತೀಯ ಸಂವಿಧಾನದ 2ನೇ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಹಾಗಾದರೆ 2ನೇ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ ಅನ್ನುವ ಪ್ರಶ್ನೆಯನ್ನು FDA 2011ರಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ನಂಬರ್ ಎ, ಸಮಾನತೆ ಹಕ್ಕು. ಆಪ್ಷನ್ ನಂಬರ್ ಬಿ, ವಾಕ್ ಸ್ವಾತಂತ್ರ್ಯದ ಹಕ್ಕು. ಆಪ್ಷನ್ ನಂಬರ್ ಸಿ, ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು. ಆಪ್ಷನ್ ನಂಬರ್ ಡಿ, ಕೆಲಸ ಮಾಡುವ ಹಕ್ಕು. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಕೆಲಸ ಮಾಡುವ ಹಕ್ಕು ಅಂತಕ್ಕಂಥದ್ದು ಭಾರತೀಯ ಸಂವಿಧಾನದ ಪ್ರಕಾರ ಅದು ಮೂಲಭೂತ ಹಕ್ಕಾಗಿರುವುದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಆದರೆ ಸಮಾನತೆ ಹಕ್ಕು, ವಾಕ್ ಸ್ವಾತಂತ್ರ್ಯ ಹಕ್ಕು, ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು ಇವೆಲ್ಲವೂ ಮೂಲಭೂತ ಹಕ್ಕುಗಳಾಗಿರ್ತವೆ. ಆದರೆ ಕೆಲಸ ಮಾಡುವ ಹಕ್ಕು ಅಂತಕ್ಕಂಥದ್ದು ಅದು ಮೂಲಭೂತ ಹಕ್ಕಾಗಿರುವುದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಅದೇ ರೀತಿಯಾಗಿ 3ನೇ ಪ್ರಶ್ನೆ, FDA 2008ರಲ್ಲಿ ಕೇಳಿರತಕ್ಕಂಥ ಒಂದು ಪ್ರಶ್ನೆ, ಸಂವಿಧಾನದ 19(1)D ವಿಧಿಯು ಖಾತರಿಪಡಿಸಿದ ಸ್ವತಂತ್ರವು ಡ್ಯಾಶ್ ಆಗಿರುತ್ತದೆ. ಆಪ್ಷನ್ ನಂಬರ್ ಎ, ಸಂಘ ಸಂಸ್ಥೆ ರಚಿಸಿಕೊಳ್ಳುವ ಸ್ವಾತಂತ್ರ್ಯ. ಆಪ್ಷನ್ ನಂಬರ್ ಬಿ, ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ. ಆಪ್ಷನ್ ನಂಬರ್ ಸಿ, ಭಾರತದ ಯಾವುದೇ ಭಾಗದಲ್ಲಾದರೂ ನೆಲೆಸುವ ಸ್ವಾತಂತ್ರ್ಯ. ಆಪ್ಷನ್ ನಂಬರ್ ಡಿ, ಯಾವುದೇ ಉದ್ಯೋಗ ವ್ಯಾಪಾರ ಕೈಗೊಳ್ಳುವ ಸ್ವಾತಂತ್ರ್ಯ. ಸೊ ಇದರಲ್ಲಿ ಸರಿಯಾದ ಉತ್ತರ ಬಿ, ದೇಶಾದ್ಯಂತ ಸಂಚರಿಸುವ ಸ್ವತಂತ್ರ ಅಂತಕ್ಕಂಥದ್ದು ಸಂವಿಧಾನದ 19ನೇ (1)D ವಿಧಿಯು ಅದನ್ನು ಖಾತರಿಪಡಿಸುತ್ತದೆ. ದೇಶಾದ್ಯಂತ ಸಂಚರಿಸುವ ಸ್ವತಂತ್ರ ಇದೆ ಅನ್ನೋದನ್ನು ಅದು ಖಾತರಿಪಡಿಸುತ್ತದೆ. 4ನೇ ಪ್ರಶ್ನೆ, FDA 2008ರಲ್ಲಿ ಕೇಳಿರತಕ್ಕಂಥ ಪ್ರಶ್ನೆ, ಕೆಳಗಿನ ಯಾವುದು ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ? ಆಪ್ಷನ್ ನಂಬರ್ ಎ, ಸಮಾನತೆ ಹಕ್ಕು. ಆಪ್ಷನ್ ನಂಬರ್ ಬಿ, ಶಿಕ್ಷಣದ ಹಕ್ಕು. ಆಪ್ಷನ್ ನಂಬರ್ ಸಿ, ಶೋಷಣೆಯ ವಿರುದ್ಧ ಹಕ್ಕು. ಆಪ್ಷನ್ ನಂಬರ್ ಡಿ, ಆಸ್ತಿಯ ಹಕ್ಕು. ಸೊ ಈ 4 ಅಂಶಗಳಲ್ಲಿ ಸರಿಯಾದ ಉತ್ತರ ಆಸ್ತಿ ಹಕ್ಕು. ಇದು ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಉಳಿದಿರುವುದಿಲ್ಲ ಅನ್ನೋದನ್ನು ನಾವು ಗಮನಿಸಬಹುದು. ಅದೇ ರೀತಿ 5ನೇ ಪ್ರಶ್ನೆ, FDA 2008, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿರುವುದು. ಆಪ್ಷನ್ ನಂಬರ್ ಎ, 36ರಿಂದ 51ರ ತನಕ ಅನುಚ್ಛೇದಗಳು. ಆಪ್ಷನ್ ನಂಬರ್ ಬಿ, 13ರಿಂದ 36ರ ತನಕ ಅನುಚ್ಛೇದಗಳು. ಆಪ್ಷನ್ ನಂಬರ್ ಸಿ, 12ರಿಂದ 35ರ ತನಕ ಅನುಚ್ಛೇದಗಳು. ಆಪ್ಷನ್ ನಂಬರ್ ಡಿ, 14ರಿಂದ 35ರ ತನಕ ಅನುಚ್ಛೇದಗಳು. ಇದರಲ್ಲಿ ಸರಿಯಾದ ಉತ್ತರ ಸಿ ಆಗುತ್ತದೆ. 12ರಿಂದ 35ರ ತನಕ ಅನುಚ್ಛೇದಗಳು ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿರುವುದು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. 6ನೇ ಪ್ರಶ್ನೆ, FDA 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ತಪ್ಪು ಬಂಧನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ, ಬಂದಿ ಪ್ರತ್ಯಕ್ಷೀಕರಣ.
ಬಿ ಅಧಿಕಾರ ಪ್ರಜ್ಞಾ, ಸಿ ಪ್ರತಿಷೇಧ, ಆಪ್ಷನ್ ನಂಬರ್ ಡಿ ಪರಮಾದೇಶ. ಸೊ ಇದರಲ್ಲಿ ಸರಿಯಾದ ಉತ್ತರ ಎ ಬಂದಿ ಪ್ರತ್ಯಕ್ಷೀಕರಣ ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದ ಉತ್ತರವಾಗಿರ್ತದೆ. ತಪ್ಪು ಬಂಧನ ಸಂದರ್ಭದಲ್ಲಿ ಈ ರಿಟ್ಟು ಅಥವಾ ಆಜ್ಞೆಯನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಇರ್ತದೆ ಅನ್ನೋದನ್ನು ಇಲ್ಲಿ ನಾವು. 7ನೇ ಪ್ರಶ್ನೆ, FDA 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಕೆಳಗಿನ ಯಾವ ವಿಧದ ಮೂಲಭೂತ ಹಕ್ಕು ಅಸ್ಪೃಶ್ಯತೆ ನಿವಾರಣೆಯನ್ನು ಒಳಗೊಂಡಿದೆ? ಆಪ್ಷನ್ ನಂಬರ್ ಎ ಧಾರ್ಮಿಕ ಹಕ್ಕು, ಆಪ್ಷನ್ ನಂಬರ್ ಬಿ ಸಮಾನತೆ ಹಕ್ಕು, ಆಪ್ಷನ್ ನಂಬರ್ ಸಿ ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ ನಂಬರ್ ಡಿ ಶೋಷಣೆಯ ವಿರುದ್ಧ ಹಕ್ಕು. ಸೊ ಇದರಲ್ಲಿ ಸರಿಯಾದ ಉತ್ತರ ಶೋಷಣೆಯ ವಿರುದ್ಧ ಹಕ್ಕು ಅಂತಕ್ಕಂಥದ್ದು. ಇದು ಮೂಲಭೂತ ಹಕ್ಕು ಅಸ್ಪೃಶ್ಯತೆ ನಿವಾರಣೆಯನ್ನು ಒಳಗೊಂಡಿದೆ ಅನ್ನೋದನ್ನು ಹೇಳ್ತದೆ. ಅದೇ ರೀತಿ 8ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರುವ ಬಲವಂತ ಮಾಡಲು ರಿಟ್ ಅಥವಾ ಆಜ್ಞೆಯನ್ನು ಇವರು ಹೊರಡಿಸಬಹುದು? ಆಪ್ಷನ್ ನಂಬರ್ ಎ ಸರ್ವೋಚ್ಚ ನ್ಯಾಯಾಲಯ ಮಾತ್ರ, ಆಪ್ಷನ್ ನಂಬರ್ ಬಿ ಭಾರತದ ರಾಷ್ಟ್ರಪತಿಗಳು, ಆಪ್ಷನ್ ನಂಬರ್ ಸಿ ಸರ್ವೋಚ್ಚ ನ್ಯಾಯಾಲಯದ ಮತ್ತು ಉಚ್ಚ ನ್ಯಾಯಾಲಯ ಅಥವಾ ಆಪ್ಷನ್ ನಂಬರ್ ಡಿ ಜಿಲ್ಲಾ ನ್ಯಾಯಾಲಯ. ಇದರಲ್ಲಿ ಸರಿಯಾದ ಉತ್ತರ ಸಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ. ಸೊ ಮೂಲಭೂತ ಹಕ್ಕುಗಳ ಜಾರಿಗೆ ತರುವ ಬಲವಂತ ಮಾಡಲು ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಬಹುದು. FDA 2005ರಲ್ಲಿ ಕೇಳಿರತಕ್ಕಂಥ ಈ ಪ್ರಶ್ನೆ 9ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸಮಾನತೆಯನ್ನು ಭಾರತದ ಸಂವಿಧಾನ ಎತ್ತಿ ಹಿಡಿದಿಲ್ಲ? ಎ ಕಾನೂನಿನ ಮುಂದೆ ಸಮಾನತೆ, ಆಪ್ಷನ್ ನಂಬರ್ ಬಿ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮ ಸ್ಥಳವನ್ನು ಆಧರಿಸಿ ತಾರತಮ್ಯ ಮಾಡದೇ ಇರುವುದು, ಸಿ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಾನತೆಯ ಅವಕಾಶ, ಆಪ್ಷನ್ ನಂಬರ್ ಡಿ ಎಲ್ಲರಿಗೂ ಸಮಾನವಾದ ಶೈಕ್ಷಣಿಕ ಅವಕಾಶ. ಸೊ ಇದರಲ್ಲಿ ಸರಿಯಾದ ಉತ್ತರ ಡಿ ಎಲ್ಲರಿಗೂ ಸಮಾನವಾದ ಶೈಕ್ಷಣಿಕ ಅವಕಾಶವನ್ನು ನೀಡಲಾಗಿದೆ. ಸಮಾನತೆ ಭಾರತ ಸಂವಿಧಾನ ಎತ್ತಿ ಹಿಡಿದಿಲ್ಲ ಅನ್ನೋದನ್ನು ಇದು ಹೇಳ್ತದೆ. 10ನೇ ಪ್ರಶ್ನೆ, FDA 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಭಾರತೀಯ ಸಂವಿಧಾನದ 24ನೇ ಅನುಚ್ಛೇದವು ಕಾರ್ಖಾನೆ, ಗಣಿ ಅಥವಾ ಇನ್ಯಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದನ್ನು ನಿಷೇಧಿಸಿದೆ. ಯಾವ ವಯಸ್ಸಿಗಿಂತ ಕೆಳಗಿನವರು ಈ ನಿಷೇಧ ಅನ್ವಯಿಸುತ್ತದೆ? ಆಪ್ಷನ್ ನಂಬರ್ ಎ 10 ವರ್ಷ, ಆಪ್ಷನ್ ನಂಬರ್ ಬಿ 5 ವರ್ಷ, ಆಪ್ಷನ್ ನಂಬರ್ ಸಿ 14 ವರ್ಷ, ಆಪ್ಷನ್ ನಂಬರ್ ಡಿ 12 ವರ್ಷ. ಸೊ ಇದರಲ್ಲಿ ಸರಿಯಾದ ಉತ್ತರ ಸಿ 14 ವರ್ಷ ಮಕ್ಕಳು. ಸೊ ಭಾರತ ಸಂವಿಧಾನದ 24ನೇ ಅನುಚ್ಛೇದ ಕಾರ್ಖಾನೆ, ಗಣಿ ಅಥವಾ ಇನ್ಯಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದನ್ನು ನಿಷೇಧ ಮಾಡಿದೆ. ಸೊ ಅದು 14 ವರ್ಷ.